Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 11ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ನ್ಯೂಸ್ ಅಲ್ಲಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಇದೊಂದು ಪೋಸ್ಟ್ ಆಫೀಸ್ ಸ್ಟ್ಯಾಂಪ್ ಅದರ ಬಗ್ಗೆ ಮಾತಾಡ್ತಾ ಇದೀವಿ. ನಂತರ ಕಲಬುರಗಿ ಫೋರ್ಟ್ ಕನ್ಸರ್ವೇಷನ್ ನ್ಯೂಸ್ ಅಲ್ಲದೆ ಅದರ ಬಗ್ಗೆ ನೋಡೋಣ. ನೆಕ್ಸ್ಟ್ ಹೊಸದಾದಂತಹ ಫರ್ನ್ ಸ್ಪೀಸೀಸ್ ನ ಈಗ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ಟೆರಿಸ್ ಮಧುಸೂದನ್ ನಾನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನಂತರ ನೆಕ್ಸ್ಟ್ ಡೈರೆಕ್ಟ್ ಮೆಡಲ್ ಅಂತ ಹೇಳ್ಬಿಟ್ಟು ಭಾರತದ ಥಿಯೋರಿಟಿಕಲ್ ಫಿಸಿಸಿಸ್ಟ್ ಈ ಒಂದು ಅವಾರ್ಡ್ ನ ರೆಸಿಪಿಯೆಂಟ್ ಆಗಿ ಸೆಲೆಕ್ಟ್ ಆಗಿದ್ರೆ ಅದಕ್ಕೆ ನ್ಯೂಸ್ ಅಲ್ಲಿದೆ, ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಕೊನೆಯ ಟಾಪಿಕ್ ಆಗಿ ಎಕೋ ಎಜುಕೇಶನಲ್ ಹಬ್ ಅಂದ್ರೆ ಪ್ರಕೃತಿ ಜ್ಞಾನಧಾಮ ಅಂತ ಹೇಳ್ಬಿಟ್ಟು ಈಗ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮಿನಿಸ್ಟ್ರಿ ಕಡೆಯಿಂದ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈಗ ಶುರು ಮಾಡ್ಕೊಳ್ಳೋಣ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್. ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಕೇರಳದಲ್ಲಿ ತಂದಿರುವಂತಹ ಇನಿಷಿಯೇಟಿವ್. ಕೇರಳ ಸರ್ಕಲ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕಡೆಯಿಂದ ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ನ ಮತ್ತೆ ಪ್ರೀಮಿಯಂ ಸ್ಪೆಷಲ್ ಕವರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಈ ದೇವಸ್ಥಾನ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆಯಲ್ವಾ, ಎಲ್ಲಿರೋದು ಪದ್ಮನಾಭ ಸ್ವಾಮಿ ದೇವಸ್ಥಾನ? ತಿರುವನಂತಪುರಂ ಅಲ್ಲಿ ಇರೋದು. ಸೊ ತಿರುವನಂತಪುರಂನ ಪದ್ಮನಾಭ ದೇವಸ್ಥಾನದ ಬಗ್ಗೆ ಇದನ್ನ ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ನ ತಗೊಂಡ್ಬಂದಿದ್ದಾರೆ. ಸೊ ಟೆಂಪಲ್ ನ ರಿಲಿಜಿಯಸ್, ಕಲ್ಚರಲ್, ಹಿಸ್ಟಾರಿಕಲ್ ಮತ್ತೆ ಆರ್ಕಿಟೆಕ್ಚರಲ್ ಸಿಗ್ನಿಫಿಕೆನ್ಸ್ ನ ಕಾಮಮರೇಟ್ ಮಾಡೋದಕ್ಕೆ ಅಂತ ಈ ಇನಿಷಿಯೇಟಿವ್ ನ ತಂದಿರುತ್ತೆ. ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಇದು ಪೋಸ್ಟ್ ಮಾರ್ಕ್ ಅಂದ್ರೆ ಸೀಲ್ ತರ. ಇದರಿಂದ ಹಿಸ್ಟಾರಿಕಲ್, ಕಲ್ಚರಲ್ ಮತ್ತೆ ಟೂರಿಸ್ಟ್ ರೀಜನ್ಸ್ ಗೆ ಮೇಜರ್ ಪಬ್ಲಿಸಿಟಿ ಸಿಗುತ್ತೆ. ಇದನ್ನ ಯಾವ ರೀಜನ್ ನ ಪಬ್ಲಿಸಿಟಿ ಮಾಡ್ಬೇಕಾಗಿರುತ್ತೆ ಆ ರೀಜನ್ ನ ನಿಯರ್ ಬೈ ಪ್ಲೇಸಸ್ ಅಲ್ಲಿ ಇರುವಂತಹ ಪೋಸ್ಟ್ ಆಫೀಸ್ ಅಲ್ಲಿ ಕೊಡ್ಲಾಗುತ್ತೆ. ಅಂಡ್ ಆಲ್ಸೋ ಇದನ್ನ ಕ್ಯಾನ್ಸಲೇಷನ್ ಸೀಲ್ ಅಲ್ಲಿ ಅಲಾಂಗ್ ವಿತ್ ದ ಜಿಪ್ ಕೋಡ್ ಮತ್ತೆ ಡೇಟ್ ಜೊತೆಯಲ್ಲಿ ಕೊಡ್ಲಾಗುತ್ತೆ. ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಪರ್ಮನೆಂಟ್ ಬೇಸಿಸ್ ಅಲ್ಲಿ ಡೆಸಿಗ್ನೇಟೆಡ್ ಪೋಸ್ಟ್ ಆಫೀಸ್ ಗಳಲ್ಲಿ ಕೊಡ್ಲಾಗುತ್ತೆ. ಸೊ ಇದಿಷ್ಟು ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಬಗ್ಗೆ. ನೆಕ್ಸ್ಟ್ ಈ ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಜೊತೆಯಲ್ಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಆಗಿ ಕೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ದೇವಸ್ಥಾನದ ಬಗ್ಗೆ ನೋಡ್ಕೊಳ್ಳೋಣ. ಸೊ ತಿರುವನಂತಪುರಂ ನಲ್ಲಿರುವಂತಹ ಪದ್ಮನಾಭ ಸ್ವಾಮಿ ದೇವಸ್ಥಾನ ವಿಷ್ಣು ದೇವರಿಗೆ ಡೆಡಿಕೇಟೆಡ್ ಆಗಿರುವಂತಹ ದೇವಸ್ಥಾನ. ಸೊ ಈ ತಿರುವನಂತಪುರಂ ಅಂತ ಹೇಳಿದ್ರೆ ಸಿಟಿ ಆಫ್ ಲಾರ್ಡ್ ಅನಂತ ಅಂತ ಹೇಳ್ಬಿಟ್ಟು ಅರ್ಥ. ಎಕ್ಸಾಮ್ ಅಲ್ಲಿ ಅದನ್ನು ಕೇಳ್ತಾರೆ. ಸಿಟಿ ಆಫ್ ಲಾರ್ಡ್ ಅನಂತ ಅಂತ ಹೇಳ್ಬಿಟ್ಟು ತಿರುವನಂತಪುರಂ ಅಂತ ಹೇಳಿದ್ರೆ ಮೀನಿಂಗ್ ಆಗುತ್ತೆ. ಈ ದೇವಸ್ಥಾನವನ್ನ 8 ಮತ್ತು 9ನೇ ಶತಮಾನದಲ್ಲಿ ಕಟ್ಟಿಸಿದಂತಹ ದೇವಸ್ಥಾನ ಅಂತ ಹೇಳಿ ಕೇಳಲಾಗುತ್ತೆ. ಮಾರ್ತಾಂಡ ವರ್ಮ ಟ್ರಾವೆನ್ಕೋರಿನ ಕಿಂಗ್ ಆಗಿರ್ತಾರೆ, ಆ ಸಮಯದಲ್ಲಿ ಕಟ್ಟಿರೋದು. ಇದು ಕೇರಳದ ಆರ್ಕಿಟೆಕ್ಚರು ಜೊತೆಯಲ್ಲಿ ದ್ರವಿಡಿಯನ್ ಆರ್ಕಿಟೆಕ್ಚರ್ ನ ಬ್ಲೆಂಡ್ ಇಂದ ಮಾಡಿರುವಂತಹ ಟೆಂಪಲ್. ಸೊ ಎರಡೂ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡು ಕಟ್ಟಲಾಗಿದೆ. ಅಂಡ್ ಇಲ್ಲಿ ಈ ದೇವಸ್ಥಾನದಲ್ಲಿ ವಿಷ್ಣು ಆದಿಶೇಷನ ಮೇಲೆ ವಿಷ್ಣು ಅನಂತ ಶಯನ ಅನ್ನುವಂತಹ ಒಂದು ಪೋಸ್ಚರ್ ಅಲ್ಲಿ ಇರೋದನ್ನ ನಾವು ಕಾಣಬಹುದಾಗುತ್ತೆ. ಅಂಡ್ ಈ ಗೋಪುರ ಇದೆಯಲ್ಲ, ಇದು ಒಟ್ಟು 7 ಅಂತಸ್ತಿನ ಗೋಪುರ, 7 ಟೈರ್ ಹೈ ಗೋಪುರ ಇದು. ಅಂಡ್ ಇಂಟೀರಿಯರ್ ಒಳಗಡೆ ಎಕ್ಸ್ಕ್ವಿಸಿಟ್ ಪೇಂಟಿಂಗ್ ಮತ್ತೆ ಮುರಾಲ್ ಪೇಂಟಿಂಗ್ಸ್ ಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಜೊತೆಯಲ್ಲಿ ಇಲ್ಲಿ ಒಂದು ಮ್ಯಾನುಸ್ಕ್ರಿಪ್ಟ್ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನುಸ್ಕ್ರಿಪ್ಟ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಮ್ಯಾನುಸ್ಕ್ರಿಪ್ಟ್ ಅನ್ನ ಮತಿಲಾಕಂ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮತಿಲಾಕಂ ರೆಕಾರ್ಡ್. ಸೊ ಇದರಲ್ಲಿ ಟ್ರಾವೆನ್ಕೋರ್ ಕಿಂಗ್ಡಮ್ ನ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಫಿನಾನ್ಷಿಯಲ್ ಡೀಟೇಲ್ಸ್ ದೇವಸ್ಥಾನದಲ್ಲಿ ಹೇಗಿತ್ತು ಅನ್ನೋದನ್ನ ಡಿಟೇಲ್ ಆಗಿ ಬರೆದಿರೋದನ್ನ ನಾವು ನೋಡಬಹುದಾಗುತ್ತೆ. ಸೊ ಇದಿಷ್ಟು ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಬಗ್ಗೆ, ಹಾಗೆಯೇ ಕೇರಳದಲ್ಲಿ ಕೊಟ್ಟಿರುವಂತಹ ಈ ದೇವಸ್ಥಾನದ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್.
ಇಟ್ ಈಸ್ ಪ್ಯೂರ್ಲಿ ಬಿಲ್ಟ್ ಇನ್ ದ ಕ್ಲಾಸಿಕ್ ನಗಾರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ನಗಾರ ಅಲ್ಲ, ದ್ರವಿಡಿಯನ್ ಸ್ಟೈಲ್, ಹಾಗೆಯೇ ಕೇರಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇಂದ ಮಾಡಲಾಗಿದೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡೋಣ. The main deity of the temple is Lord Vishnu in the Ananta Shayanam posture. ಇದು ಸರಿ. Next third statement. The temple has a repository of palm leaf manuscript known as Matilakam records. ಇದು correct. So ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 and 3 only is the right answer. Next ಕಲಬುರ್ಗಿ ಫೋರ್ಟ್ ಕನ್ಸರ್ವೇಷನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಎರಡನೇ ಟಾಪಿಕ್ ಗುಲ್ಬರ್ಗಾದಲ್ಲಿ ಇರುವಂತಹ ಕಲಬುರ್ಗಿ ಫೋರ್ಟ್. ಸೊ ಇನಿಷಿಯಲಿ ಇದನ್ನ ರಾಜ ಗೋಲ್ಕೊಂಡ ಇವರು ಕಟ್ಸಿರ್ತಾರೆ. ಸೊ ಅದಾದ್ಮೇಲೆ ಕಾಕತೀಯ ಡೈನೆಸ್ಟಿ ಆಫ್ ವಾರಂಗಲ್ ಅವರ ಫ್ಯೂಡಿಟರಿ ಆಗಿದ್ದವರು ಇವರು. ಸೊ ಅವ್ರು ಕಟ್ಸಿರ್ತಾರೆ 12ನೇ ಶತಮಾನದಲ್ಲಿ. ನೆಕ್ಸ್ಟ್ ಈ ಫೋರ್ಟ್ ಅನ್ನ ಯಾರು ಸ್ಟ್ರೆಂಥನ್ ಮಾಡಿದ್ದು ಅಂತ ಹೇಳಿದ್ರೆ ಬಾಮನಿ ಡೈನೆಸ್ಟಿಯ ಅಲ್ಲಾವುದ್ದೀನ್ ಹಸನ್ ಬಾಮನ್ ಶಾ ಅನ್ನೋರು. ಅಲ್ಲಾವುದ್ದೀನ್ ಹಸನ್ ಬಾಮನ್ ಶಾ. ಸೊ ಇವರು ಈ ಒಂದು ಫೋರ್ಟ್ ಅನ್ನ ಇನ್ನು ಕೂಡ ಸ್ಟ್ರೆಂಥನ್ ಮಾಡ್ತಾರೆ. ಈ ಫೋರ್ಟ್ ಅಲ್ಲಿ ಹಿಂದೂ ಅಂಡ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮಿಕ್ಸ್ ಆಗಿರೋದನ್ನ ನಾವು ನೋಡಬಹುದಾಗುತ್ತೆ. ಅಂಡ್ ಫೋರ್ಟ್ಸ್ ನ ಸ್ಟ್ರಕ್ಚರಲಿ ಮಾಸ್ಕ್ ಇದೆ, ಪ್ಯಾಲೇಸ್ ಇದೆ, ಟಾಂಬ್ಸ್ ಇದೆ, ಈ ರೀತಿ ಬೇರೆ ಬೇರೆ ಆರ್ಕಿಟೆಕ್ಚರ್ ನ ಗ್ರನೈಟ್ ಮತ್ತೆ ಲೈಮ್ ಸ್ಟೋನ್ ನ ಯೂಸ್ ಮಾಡಿ ಕಟ್ಟಿರೋದನ್ನ ನಾವು ಕಾಣಬಹುದಾಗುತ್ತೆ. ಸೊ ಇದಿಷ್ಟು ಈ ಒಂದು ಕಲಬುರ್ಗಿ ಫೋರ್ಟ್ ನ ಬಗ್ಗೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಕಲಬುರ್ಗಿ ಫೋರ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It was initially constructed by Bahmani Sultanate in the 14th century. So Bahmani Sultanate ಮೊದಲ ಬಾರಿಗೆ ಕಟ್ಟಿದ್ದು ಅಲ್ಲ, ಯಾರು? ಗೋಲ್ಕೊಂಡ ಕಿಂಗ್ಡಮ್ಸ್ ಅವರು. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಕಾಕತೀಯ ಡೈನೆಸ್ಟಿಗೆ ಬರ್ತಾರೆ, ರಾಜ ಗೋಲ್ಕೊಂಡ ಅವರು ಕಟ್ಟಿಸಿದ್ದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್. ದ ಆರ್ಕಿಟೆಕ್ಚರಲ್ ಆಫ್ ದ ಫೋರ್ಟ್ ರೆಪ್ರೆಸೆಂಟ್ ಎಕ್ಸ್ಕ್ಲೂಸಿವ್ಲಿ ಇಸ್ಲಾಮಿಕ್ ಸ್ಟೈಲ್ ವಿತೌಟ್ ಹಿಂದೂ ಇನ್ಫ್ಲುಯೆನ್ಸ್. ರಾಂಗ್ ಇದು. ಯಾಕಂದ್ರೆ ಇದು ಹಿಂದೂ ಮತ್ತೆ ಇಸ್ಲಾಮಿಕ್ ಎರಡು ಆರ್ಕಿಟೆಕ್ಚರ್ ನ ಬ್ಲೆಂಡ್ ಆಗಿ ಬಿಲ್ಡ್ ಮಾಡಿರುವಂತಹ ಫೋರ್ಟ್. ಸೊ ಇದಕ್ಕೆ ಆನ್ಸರ್ ಬಂದು ನೀದರ್ 1 ನಾರ್ 2. ನೆಕ್ಸ್ಟ್ ಟೆರಿಸ್ ಮಧುಸೂದನಾನಿ. ಸೊ ಇದು ಫರ್ನ್ ಹೊಸದಂತಹ ಸ್ಪೀಸೀಸ್. ಇತ್ತೀಚೆಗಷ್ಟೇ ಐಡೆಂಟಿಫೈನ ಮಾಡಿದ್ರು. ಐಡೆಂಟಿಫೈನ ಮಾಡಿದ ಕೂಡಲೇ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ಗೆ ಸೇರಿಸಲಾಗಿದೆ. ಸೊ ಈ ಫರ್ನ್ ನ ಇಂಡಿಯನ್ ಬೊಟಾನಿಸ್ಟ್ ಮಿಸ್ಟಿ ಕೊಲ್ಲಿ ಹಿಲ್ ಅಲ್ಲಿ, ಎಲ್ಲಿ? ಮಿಸ್ಟಿ ಕೊಲ್ಲಿ ಹಿಲ್ ಈ ರೀಜನ್ ಅಲ್ಲಿ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಐಡೆಂಟಿಫೈನ ಮಾಡಿದ್ದಾರೆ, ತಮಿಳ್ನಾಡು. ಕರೆಕ್ಟ್ ಅಲ್ಲ? ಸೊ ಇದನ್ನ ಐಡೆಂಟಿಫೈ ಮಾಡಿದ ಕೂಡಲೇ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಗೆ ಯಾಕೆ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಹ್ಯಾಬಿಟಾಟ್ ನ ಹೊಂದಿದೆ ಈ ಒಂದು ಫರ್ನ್ ನ ಜಾತಿ, ಅದಕ್ಕೋಸ್ಕರ. ಸೊ ಅದಕ್ಕೆ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಗೆ ಸೇರಿಸಲಾಗಿದೆ. ಅಂಡ್ ಆಲ್ಸೋ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಇಂದ ಇದರ ಪಾಪ್ಯುಲೇಷನ್ ಡಿಕ್ಲೈನ್ ಕೂಡ ಆಗಿದೆ ಅಂತ ಐಡೆಂಟಿಫೈನ ಮಾಡಿದ್ದಾರೆ. ಇದರ ಲೀವ್ಸ್ ಬಂದ್ಬಿಟ್ಟು ಸ್ಟಿಫ್ ಇರುತ್ತೆ ಅಂಡ್ ಆಲ್ಸೋ ಲೆದರಿ ಲೀವ್ಸ್, ಲಸ್ಟರ್ ಮತ್ತೆ ಡೀಪ್ ಗ್ರೀನ್ ಕಲರ್ ಅನ್ನ ಹೊಂದಿರುತ್ತೆ. ಸೊ ಇದಿಷ್ಟು ಹೊಸ ಸ್ಪೀಸೀಸ್ ನ ಐಡೆಂಟಿಫೈ ಮಾಡಿದಾರಲ್ಲ ಅದರ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. The term Teres Madhusudanani recently seen in news associated with which of the following? First statement, a newly discovered species of butterfly in the Western Ghats. Idu wrong because it is fern. Next, a rare critically endangered species of fern found in the Eastern Ghats. Idu sariyada uttara. So B, option B is the right answer. Next, Dirac ಮೆಡಲ್ ಅಂಡ್ ಇಂಡಿಯನ್ ಫಿಸಿಕ್ಸ್. ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಉತ್ತರ ಪ್ರದೇಶದ ಥಿಯೋರಿಟಿಕಲ್ ಫಿಸಿಸ್ಟ್ ದೀಪಕ್ ಧಾರ. ಸೊ ಇವರಿಗೆ ಅವರ ಕೋ ರೆಸಿಪಿಯಂಟ್ ಆಗಿ ಡೈರೆಕ್ಟ್ ಮೆಡಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ಡೈರೆಕ್ಟ್ ಮೆಡಲ್ 1985ರಲ್ಲಿ ಮೊದಲ ಬಾರಿ ಈ ಅವಾರ್ಡ್ ಅನ್ನ ಕೊಡ್ಲಾಗುತ್ತೆ. ಇದನ್ನ
PAM ಡೈರೆಕ್ಟ್ ಅವರ ನೆನಪಿಗೋಸ್ಕರ ಕೊಡ್ಲಾಗತ್ತೆ. ಆಗಸ್ಟ್ 8ನೇ ತಾರೀಕು ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಅವತ್ತು ಬರ್ತ್ಡೇ PAM ಡೈರೆಕ್ಟ್. ಸೊ ಹಾಗಾಗಿ ಅವತ್ತಿನ ದಿನ ಈ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಸೊ PAM ಡೈರೆಕ್ಟ್ ಅವರು 20ನೇ ಸೆಂಚುರಿಯಲ್ಲಿ ಇದ್ದಂತಹ ಮೋಸ್ಟ್ ಫೇಮಸ್ ಫಿಸಿಸ್ಟ್. ಸೊ ಹಾಗಾಗಿ ಇವರ ನೆನಪಿಗೋಸ್ಕರ ಈ ಒಂದು ಡೈರೆಕ್ಟ್ ಮೆಡಲ್ ಅನ್ನ ಕೊಡ್ಲಾಗ್ತದೆ. ಅಂಡ್ ಇದನ್ನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ICTP ಅಂತ ಹೇಳ್ಬಿಟ್ಟು. ಸೊ ICTP ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಫಿಸಿಕ್ಸ್ ಅಂತ. ಸೊ ಇವ್ರ ಕಡೆಯಿಂದ ಈ ಅವಾರ್ಡ್ ಅನ್ನ ಕೊಡ್ಲಾಗುತ್ತೆ. ನಾಮಿನೇಟೆಡ್ ಕ್ಯಾಂಡಿಡೇಟ್ಸ್ ಗಳನ್ನ ಇಂಟರ್ನ್ಯಾಷನಲ್ ಕಮಿಟಿ ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ $5,000 ಕ್ಯಾಶ್ ಪ್ರೈಸ್ ಅನ್ನ ಕೊಡ್ಲಾಗತ್ತೆ. ಅಂಡ್ ICTP ಯುನೆಸ್ಕೋ ಕೆಟಗರಿ 1 ಇನ್ಸ್ಟಿಟ್ಯೂಟ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಸೊ ಇದಿಷ್ಟು ಈ ಒಂದು ಡೈರೆಕ್ಟ್ ಮೆಡಲ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಡೈರೆಕ್ಟ್ ಮೆಡಲ್. ಇಟ್ ಈಸ್ ಅವಾರ್ಡೆಡ್ ಆನ್ಯುಯಲಿ ಟು ಸೈಂಟಿಸ್ಟ್ ಫಾರ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಥಿಯರಿಟಿಕಲ್ ಫಿಸಿಕ್ಸ್. ಇದು ಕರೆಕ್ಟ್. ನೆಕ್ಸ್ಟ್, the medal is exclusively awarded to scholars who are existing Nobel laureates in physics. Wrong. ಯಾಕಂದ್ರೆ ಡೈರೆಕ್ಟ್ ಮೆಡಲ್ ಅನ್ನ ನೊಬೆಲ್ ಪ್ರೈಸ್ ಇವ್ರಿಗೆ ಯಾರಿಗೂ ಕೊಡೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ಇಟ್ ಈಸ್ ಅವಾರ್ಡೆಡ್ ಬೈ ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಫಿಸಿಕ್ಸ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲಾಸ್ಟ್ ಟಾಪಿಕ್ ಯಾವುದು? ಎಕೋ ಎಜುಕೇಶನ್ ಹಬ್. ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯಿಂದ ತಂದಿರೋದಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿಯಿಂದ ತಗೊಬಂದಿರೋದು. ಎಕೋ ಎಜುಕೇಶನಲ್ ಹಬ್ ಪ್ರಕೃತಿ ಜ್ಞಾನ್ ಧಾಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದನ್ನ ಯಾರು ತಂದಿರೋದು ಅಂದ್ರೆ CSIR ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಇರುವಂತಹ ಫೀಚರ್ ಏನು ಅಂತ ಹೇಳಿದ್ರೆ ಒಟ್ಟು 3 ಫೀಚರ್ ಅನ್ನ ನೋಡಬಹುದಾಗುತ್ತೆ. ಒಂದು ಪವನ್ ಪಥ್, ಎರಡನೇದು ವೈಭವ್ ಎನ್ಕ್ಲೇವ್, ಮೂರನೇದು ಭೈರವ್ ಎನ್ಕ್ಲೇವ್. ಪವನ್ ಪಥ್ ಅನ್ನ ನೋಡಬಹುದು. ಪವನ್ ಪಥ್ ಅಂದ್ರೆ ಪ್ಲಾಂಟ್ಸ್ ಅಂಡ್ ಅಸೋಸಿಯೇಟೆಡ್ ವೆಜಿಟೇಷನ್ ಫಾರ್ ಅಪ್ರಿಶಿಯೇಟಿಂಗ್ ನೇಚರ್. ಸೊ ಇದರಲ್ಲಿ ವಿಸಿಟರ್ಸ್ ಗಳನ್ನ ಅಲೋ ಮಾಡ್ತಾರೆ. ವಿಸಿಟರ್ಸ್ ನ ಅಲೋ ಮಾಡ್ಬಿಟ್ಟು ನಮ್ಮ ಭಾರತದ ಪ್ಲಾಂಟ್ ಸ್ಪೀಸೀಸ್ ಅಲ್ಲಿರುವಂತಹ ಹೆರಿಟೇಜ್ ಅನ್ನ ಅವರಿಗೆ ತೋರಿಸಲಾಗುತ್ತೆ. ಎಕಾಲಜಿಕಲ್ ರೀಜನ್ಸ್ ಮತ್ತೆ ಅಸೋಸಿಯೇಟೆಡ್ ವೆಜಿಟೇಷನ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಪವನ್ ಪಾತ್. ನೆಕ್ಸ್ಟ್, ವೈಭವ್ ಎನ್ಕ್ಲೇವ್. ವೈಭವ್ ಎನ್ಕ್ಲೇವ್ ಅಲ್ಲಿ ಥ್ರೆಟೆಂಡ್ ಪ್ಲಾಂಟ್ಸ್ ಆಫ್ ಇಂಡಿಯನ್ ಗಾರ್ಡನ್ ಅನ್ನ ಫೋಕಸ್ ಮಾಡಲಾಗಿದೆ. ಇದರಲ್ಲಿ ರೇರು ಮತ್ತೆ ಎಂಡೇಂಜರ್ಡ್ ಸ್ಪೀಸೀಸ್ ಗಳ ಬಯೋಡೈವರ್ಸಿಟಿ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ತಗೊಬಂದಿದ್ದಾರೆ. ನೆಕ್ಸ್ಟ್, ಭೈರವ್ ಎನ್ಕ್ಲೇವ್. ಭೈರವ್ ಎನ್ಕ್ಲೇವ್ ಅಲ್ಲಿ ಡೆಸಿಗ್ನೇಟೆಡ್ ಸ್ಟೇಟ್ ಪ್ಲಾಂಟ್ಸ್ ಗಳನ್ನ, ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿ ಪ್ಲಾಂಟ್ಸ್ ಗಳನ್ನ ಅಫಿಷಿಯಲಿ ಇಲ್ಲಿ ಡಿಸ್ಪ್ಲೇನ ಮಾಡಲಾಗತ್ತೆ. ಅದು ಭೈರವ್ ಎನ್ಕ್ಲೇವ್. ಇದಿಷ್ಟು ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿರುವಂತಹ ಎಕೋ ಎಜುಕೇಶನ್ ಹಬ್ ಪ್ರಕೃತಿ ಜ್ಞಾನ್ ಧಾಮ್ ನ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಪ್ರಕೃತಿ ಜ್ಞಾನ್ ಧಾಮ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ an educational hub that features an interpretive heritage trail called Pavan Path. It has been developed by which of the following organization? First statement, Botanical Survey of India. Wrong. Second one, Indian Council of Forestry Research for Education. Idu kuda alla. ಮೂರನೇದು CSIR ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಕರೆಕ್ಟ್ ಆದಂತಹ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಆಗಸ್ಟ್ 11ನೇ ತಾರೀಕು ಇದ್ದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳು. ಇದನ್ನ ನೀವು ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದು ಅಥವಾ ಪ್ರಿಲಿಮ್ಸ್ ಅಲ್ಲಾದ್ರೂ ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.